ಬಡ ಬೀದಿ ಬದಿ ವ್ಯಾಪಾರಿಗಳ ಹಕ್ಕುಗಳಿಗಾಗಿ ರಾಮಚಂದ್ರ ಹೂಡಿ ಚಿನ್ನಿ ಹೋರಾಟ. ಐಟಿ-ಬಿಟಿ ಕಂಪನಿಗಳು ಸರ್ಕಾರಿ ಒತ್ತುವರಿ ತೆರವು ಮಾಡಿಸದೆ ಬಡವರ ಮೇಲೆ ಜಿಬಿಎ ದಬ್ಬಾಳಿಕೆಯಿಂದ ರಾಮಚಂದ್ರ ಹೂಡಿ ಚಿನ್ನಿ ಬೆಂಗಳೂರು ಪೂರ್ವ ತಾಲೂಕು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಹೂಡಿ ಗ್ರಾಮದ ಬಗಣಿ ಹೋಟೆಲ್ನಲ್ಲಿ ಬಡ ಬೀದಿ ಬದಿ ವ್ಯಾಪಾರಿಗಳ ಜೀವನೋಪಾಯದ ರಕ್ಷಣೆ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ ಸಾವಿರಾರು ಕುಟುಂಬಗಳ ಜೀವನೋಪಾಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಇತ್ತೀಚಿನ ತೆರವು ಕಾರ್ಯಾಚರಣೆಗಳಿಂದ ಉಂಟಾಗಿರುವ ತೊಂದರೆಗಳು ಹಾಗೂ ಸರ್ಕಾರ ಅನುಸರಿಸುತ್ತಿರುವ ಕ್ರಮಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಭಾರತೀಯ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಹೂಡಿ ಚಿನ್ನಿ ಅವರಿಗೆ ಜೈ ಭೀಮ್ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಹಾಗೂ ಆಟೋ ಘಟಕ ಅಧ್ಯಕ್ಷರಾದ ಆದಾ ನಾಗೇಶ್ ಸಿ ಅವರು, ಶ್ರೀ ಎಲೆ ಶ್ರೀನಿವಾಸ್ ರವರು ಹಾಗೂ ಹಿರಿಯ ಸಾಮಾಜಿಕ ಹೋರಾಟಗಾರರು ಪಾಲ್ಗೊಂಡಿದ್ದರು. ಎಲ್ರಿಗೂ ನಮಸ್ಕಾರ. ಜೈ ಭೀಮ್. ನಾನು ನಿಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ. ಏನು ಈಗಾಗಲೇ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಬೀದಿ ಬದಿ ವ್ಯಾಪಾರಿಗಳು ಅನ್ನೋ ಪ್ರಶ್ನೆ ಬಂದಾಗ ಅಲ್ಲಿ ಎಲ್ಲ ನಿರ್ಗತಿಕರು, ನಿರುದ್ಯೋಗಿಗಳು, ಅಂಗವಿಕಲರು, ಹಿರಿಯ ನಾಗರಿಕರು, ಇನ್ನಿತರ ಏನು ಸುಪ್ರೀಂ ಕೋರ್ಟ್ ಆದೇಶದಂತೆ ಬಡಬಗ್ಗರು, ಯಾವುದೇ ಒಂದು ಕೆಲಸ ಕಾರ್ಯಗಳು ಸಿಗದಿರೋ ನಿರುದ್ಯೋಗಿಗಳು ಸೇರಿದಂತೆ ಎಷ್ಟೋ ಬಡ ಕುಟುಂಬಗಳು ಬೀದಿಯಲ್ಲಿ ಇವತ್ತು ಜೀವನ ಮಾಡ್ತಾ ಇದೆ. ಇದು ಇತಿಹಾಸ ಸೃಷ್ಟಿ ಇದೆ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಹಿಂದೆ ಸಂತೆಗಳ ರೀತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳಾಗಿ ಜೀವನ ಮಾಡ್ತಾಯಿದ್ರು. ಇವತ್ತು ದೊಡ್ಡ ದೊಡ್ಡ ಮಹಾಲಗಳು, ಏನು ದೊಡ್ಡ ದೊಡ್ಡ ಐಷಾರಾಮಿ ಜೀವನ ಬರುವಂಥ ಪರಿಸ್ಥಿತಿ ಬಂದಾಗ ಅಲ್ಲೆಲ್ಲ ನೋಡಿ ಬಡವರು ಬಂದು ಇವತ್ತು ಬೀದಿಯಲ್ಲಿ ತಮ್ಮ ಗೋಮಾಳ ಜಮೀನುಗಳನ್ನು ಕಳ್ಕೊಂಡು, ಆಸ್ತಿಗಳನ್ನು ಕಳ್ಕೊಂಡು ಎಲ್ಲ ಬೀದಿಗೆ ಬಂದು ಬೀದಿಯಲ್ಲೂ ಬದುಕೋದಕ್ಕೆ ಇವತ್ತು ಬಿಟ್ಟಿಲ್ಲ ಅಂದರೆ ನಿಜವಾಗ್ಲೂ ದುರದೃಷ್ಟ ಇವತ್ತು. ಯಾಕೆಂದರೆ ಇವತ್ತಿನ ದಿನ ನಾವು ಈ ಒಂದು ಬೆಂಗಳೂರು ಪೂರ್ವ ತಾಲೂಕಲ್ಲಿ ಸಾವಿರಾರು ಜನ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಅದು ಬೀದಿ ಬದಿ ವ್ಯಾಪಾರಿಗಳಿಂದ ಮಾತ್ರ ಸಾಧ್ಯ. ಯಾಕೆಂದರೆ ಬೀದಿ ಬದಿ ವ್ಯಾಪಾರಿಗಳು ಅವ್ರದ್ದೇನು ತಪ್ಪಿದೆ ಅದನ್ನು ಪ್ರಶ್ನೆ ಮಾಡಲಿ, ನಾವೇನು ತೊಂದರೆ ಇಲ್ಲ, ನಮಗೇನು ಅಭ್ಯಂತರ ಇಲ್ಲ. ಇವತ್ತು ಆದೇಶ ಇದೆ, ಆ ಆದೇಶಕ್ಕೂ ಗೌರವ ಕೊಡೋಣ ಹಂಗಂತ ಹೇಳ್ಬಿಟ್ಟು ಅದನ್ನೇ ದುರುಪಯೋಗ ಪಡಿಸ್ಕೊಂಡು ಇವತ್ತು ಅಧಿಕಾರಿಗಳು ಏನಿವತ್ತು ನಮ್ಮ ಕೃಷ್ಣ ಬೈರೇಗೌಡರು ಸಾಹೇಬರು ಮತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳ್ತಾರೆ, ಕೇವಲ 20%ರಿಂದ 10% ಮಾತ್ರ ಅಂಗಡಿಗಳನ್ನು ತೆರವುಗೊಳಿಸ್ತಾ ಇದ್ದೀವಿ, ಅದು ಮುಖ್ಯ ರಸ್ತೆಗಳು ಮಾತ್ರ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಓಡಾಡ್ತಾ ಇದೆ. ಆದರೆ ಅವರ ಹೇಳಿಕೆಗೂ ಇಲ್ಲಿ ಮಾಡ್ತಾ ಇರೋದಕ್ಕೂ ನಿಜವಾಗ್ಲೂ ವಿರುದ್ಧವಾಗಿ ನಡೀತಾ ಇದೆ. ಇಲ್ಲಿ ಕೆಲವು ಖಾಸಗಿ ಕಂಪ್ನಿಗಳು ಮತ್ತು ಇನ್ನಿತರ ಅಪಾರ್ಟ್ಮೆಂಟ್ಗಳು, ಇನ್ನಿತರ ಏನು ಕೆಲವು ಐಷಾರಾಮಿ ಒಂದು ಜೀವನಗಳನ್ನ ಕಟ್ಕೊಂಡು ಇದು ಮಾಡ್ತಾ ಇರೋರೆಲ್ಲ ಸೇರಿ ಒಂದು ಈ GBA ಅಧಿಕಾರಿಗಳನ್ನು ವಶಪಡಿಸ್ಕೊಂಡು, ಅಂದರೆ ಕೊಂಡ್ಕೊಂಡ್ಬಿಟ್ಟಿದ್ರೆ ಏನೋ ಗೊತ್ತಿಲ್ಲ, ಆ ಲೆಕ್ಕದಲ್ಲಿ ಇವತ್ತು ಬಡವರನ್ನು ಬೀದಿಗೆ ಬಾಳುವಂಥ ಕೆಲಸ ಇಲ್ಲಿ ನಡೀತಾ ಇದೆ. ಸಬ್ ರೋಡ್ಗಳಲ್ಲಿ ಮತ್ತು ಒಳಗಡೆ ಇಂಡಸ್ಟ್ರಿಯಲ್ ಝೋನಲ್ಲಿ, ಮತ್ತು ಈಗ ಇಲ್ಲಿ ಹ್ಯಾಕರ್ ಝೋನ್ ಅಂತ ಬರಲ್ಲ ಇಲ್ಲಿ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳುತ್ತಂದರೆ, ಒಂದು ತಳ್ಳ ಗಾಡಿ ತಗೊಬಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಟ್ಕೊಂಡು ನೀವು ಜೀವನ ಮಾಡ್ಕೊಂಡು ಮತ್ತೆ ಸಾಯಂಕಾಲ ತೊಳ್ಕೊಂಡೋಗಿ ಅಂತ ಇದೆ. ಇಲ್ಲ ಅಂತಿಲ್ಲ, ಸಾರ್ವಜನಿಕ ಓಡಾಡೋಕ್ಕೆ ಬಿಟ್ಬಿಟ್ಟು ಮಾಡ್ಕೋಬೋದು ಅಂತ ಸುಪ್ರೀಂ ಕೋರ್ಟ್ ಆದೇಶನೂ ಇದೆ. ಅದ್ರ ಪ್ರಕಾರ ಮಾಡಿಕೊಡ್ಲಿ, ಇಲ್ಲ ಅಂದರೆ ಕಂಪನಿಗಳಲ್ಲಿ ಅವಕಾಶ ಮಾಡಿಕೊಡ್ಲಿ. ಇವತ್ತು ಅವ್ರನ್ನ ಬದುಕಿಸೋದಕ್ಕೋಸ್ಕರ ಅದು ಅವ್ರನ್ನ ಅಲ್ಲಿ ಆ ಕಂಪನಿಗಳವರೇ ಅಲ್ಲಿ ಬಂದು ಜೀವನ ವ್ಯಾಪಾರ ಮಾಡ್ತಾ ಇರೋದು. ಅಲ್ಲಿ ಒಳಗಡೆ 200-300 ರೂಪಾಯಿ ಊಟ, ಇಲ್ಲಿ 50 ರೂಪಾಯಿ, 30 ರೂಪಾಯಿ, 40 ರೂಪಾಯಿಗೆ ಊಟ ಸಿಗ್ತಾ ಇದೆ. ಅದರಿಂದ ಉಳಿಸ್ಕೊಂಡು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀವಿ, ಮಕ್ಕಳಿಗೆ ನಮಗೆ ಜೀವನ ನಡೀತಾ ಇದೆ ಅಂತ ಅದೇ ಐಟಿ-ಬಿಟಿ ಕಂಪನಿಗಳಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು ಹೇಳ್ತಾ ಇದ್ದಾರೆ. ಇವತ್ತು ಅವರಿಲ್ಲ ಅಂದರೆ ನಮ್ಮದು ಜೀವನಗಳು ತೊಂದರೆ ಆಗ್ಬಿಡುತ್ತೆ, ನಾವು ಹೋಗೋ ಕೆಲಸಗಳಿಗೂ ಸಮಸ್ಯೆ ಆಗಿಬಿಡುತ್ತೆ, ನಾವು ಹೋಗೋ ಜೀವನ ಮಾಡೋದು ಕಷ್ಟ ಆಗುತ್ತೆ, ನಾವು ಕೆಲಸಗಳು ಇಷ್ಟು ಸಂಪಾದನೆ ಬಂದ್ರೂ ನಮಗೆ ಉಳಿಸೋಕ್ಕಾಗಲ್ಲ, ಇವರಿಂದ ನಮ್ಗೆ ಒಂದು 10 ರೂಪಾಯಿ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಒಂದು ಬಡ ಕುಟುಂಬಗಳು ಎತ್ತಂಗಡಿ ಮಾಡ್ತಿರೋ ಬಗ್ಗೆ ಇವತ್ತಿನ ದಿನ ಆ ಒಂದು ಬೀದಿ ಬದಿ ವ್ಯಾಪಾರಿಗಳ ಬೆನ್ನೆಲುಬಾಗಿ ನಿಂತ್ಕೊಳ್ಳೋದಕ್ಕೆ ಒಂದು ಹೋರಾಟಗಳೆಲ್ಲ ಸೇರಿ ಹೂಡಿ ಚಿನ್ನಿಯವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಮತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಾರೆ. ವಿಚಾರ ಏನಪ್ಪ ಅಂದರೆ, ಯಾವುದೇ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಪೂರ್ವ ನೋಟಿಸ್ ನೀಡದೆ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳ ಮುಂದೆ ಇರೋಂಥ ಐಟಿ-ಬಿಟಿ ಕಂಪ್ನಿಗಳು ಎಷ್ಟೋ ರಾಜಕಾಲುವೆಗಳು, ಕುಂಟೆಗಳು, ಸರ್ಕಾರಿ ಗೋಮಾಳ ಜಮೀನುಗಳನ್ನ ಒತ್ತುವರಿ ಮಾಡಿದ್ರಲ್ಲ, ದಯವಿಟ್ಟು ತಾವು ಏನು
ಸಚಿವರಿದ್ದೀರೋ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನು ಮೊದಲು ಎತ್ತಂಗಡಿ ಮಾಡಿಸಿ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಅದನ್ನು ಲೂಟಿ ಹೊಡಿತಾ ಇದ್ರಲ್ಲ ಅದನ್ನು ತೆರವು ಮಾಡಿಸಿ. ಅದನ್ನು ಬಿಟ್ಟು ಬಡವರು ಪ್ರತಿದಿನ 5,000 10,000 ಸಂಪಾದನೆ ಮಾಡೋರು ಹೊಟ್ಟೆ ಮೇಲೆ ಹೊಡಿತಾ ಇದ್ರಲ್ಲ, ದಯವಿಟ್ಟು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಪಾರದರ್ಶಕ ಸೂಕ್ಷ್ಮ ತನಿಖೆಗಳನ್ನ ಮಾಡಿ ಅಂತ IT-BT ಕಂಪ್ನಿಗಳಿಗೆ ಎಚ್ಚರಿಕೆ ಕೊಟ್ಟು ಏನು ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಏನು 20% ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಬೀದಿ ಬದಿ ವ್ಯಾಪಾರಗಳನ್ನ ತೆರವು ಮಾಡ್ತಾ ಇದ್ದಾರೆ. ಅದನ್ನು ಶೀಘ್ರವಾಗಿ ನಿಲ್ಲಿಸಬೇಕಂತ ಎಲ್ಲ ಸಂಘಟನೆ ಒಕ್ಕೂಟಗಳಿಂದ ಇವತ್ತಿನ ದಿನ ಸಂಬಂಧಪಟ್ಟ ಸಚಿವರಿಗೆ ಗಮನಕ್ಕೆ ಒಂದು ಪತ್ರಿಕಾಗೋಷ್ಠಿಯಿಂದ ಮನವಿ ಮಾಡ್ತಾ ಇದ್ದೀರಿ. ಅದೇ ರೀತಿ ಅದನ್ನು ಮುಂದಿನ ದಿನದಲ್ಲಿ ಕಾರ್ಯಗತ ಮಾಡಿಲ್ಲ ಅಂದರೆ ಬೃಹತ್ ಮಟ್ಟದ ಒಂದು ಪ್ರತಿಭಟನೆ, ಅದು ಉಗ್ರವಾದ ಚಳುವಳಿಯನ್ನು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತೆ ನಾವೊಂದು ಸಂಘಟನೆಗಳು ಸೇರಿ ಕೊಡ್ತೀರಂತ ಈ ನಿಟ್ಟಿನಲ್ಲಿ ಹೇಳ್ತಾ 2 ಮಾತು ವಿರಾಮ ಇತ್ತು. ಜೈ ಭೀಮ್. ನಮಸ್ಕಾರ. ಇವತ್ತು ನಮಗಾಗಿರೋಂಥ ಅನ್ಯಾಯದಿಂದ ಇವತ್ತು ನಾವು ಉಡಿ ಚಿನ್ನಣ್ಣರ ಹತ್ರ ಬಂದುಬಿಟ್ಟು ಇವತ್ತು ನಮಗೆ ಬಡವ್ರಿಗೆ ಈ ಥರ ಅನ್ಯಾಯ ಆಗೈತಣ್ಣ, ನಮಗೆ ನ್ಯಾಯ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಇವತ್ತು ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ ತಮ್ಮದಿರು ಎಲ್ಲರೂ ಬಂದಿದ್ದೀವಿ ಇವತ್ತು. ಯಾಕಂದರೆ ನಮ್ಗೆ ಅಂಗಡಿಗಳೆಲ್ಲ ತಿರುಗೊಳಿಸಿದ್ರು, ನಮಗೆ ಜೀವನ ಮಾಡೋದೇ ತುಂಬ ಕಷ್ಟ. ಅಂಗಡಿ ಇಲ್ಲಾಂದರೆ ಇವತ್ತು ಯಾವುದೇ ರೀತಿಯಾಗಿ ಬಾಡಿಗೆ ಕಟ್ಟಬೇಕಂದ್ರೂ ನಮ್ಮ ಹತ್ರ 1 ವಾರ ಆಯ್ತು, ಅವಾಗಲೇ ಅಂಗಡಿ ಹಾಕಿಲ್ಲ, ಏನಿಲ್ಲ. ಬಾಡಿಗೆ ಕಟ್ಟಬೇಕಂದ್ರೂ ಕಾಸಿಲ್ಲ, ಮನೇಲಿ ಅಕ್ಕಿಲ್ಲ, ಏನಿಲ್ಲ. ಯಾವುದೇ ರೀತಿಯಾದ್ರೂ ಇವತ್ತು ಸರ್ಕಾರ ಕಡೆಯಿಂದ ಇವತ್ತು ಒಂದು ಮನವಿ ನೋಡಿ ಸ್ವಾಮಿ, ನೀವು ಸರ್ಕಾರ ಕಡೆಯಿಂದ ನಿಮ್ದು ಏನಿದೆ ಅದು ಮಾಡಿ, ಆದರೆ ಬಡವರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಅಂತೂ ಮಾಡಬೇಡಿ ಸ್ವಾಮಿ. ಅಲ್ಲ, ಈಗ ಹೇಳಿರೋದು ಮೇನ್ ರೋಡಲ್ಲಿ ಅಂತ ಹೇಳಿರೋದು ಕೃಷ್ಣ ಬೈರೇಗೌಡ ಅವರು. ಇವರು ಏನು ಹೇಳ್ತಾರೆ, ಕಬಾಡುಗಳೆಲ್ಲ 10-20 ಸಾವಿರ ರೂಪಾಯಿ ಆಗುತ್ತೆ ಅದು ಮಾಡಿಸೋದಕ್ಕೆ. ಎಲ್ಲ ಬಂದು JCB ತಂದು ಎಲ್ಲ ಹೊಡೆದಾಕ್ಬಿಟ್ಟು ತುಂಬ ಅನ್ಯಾಯ ಆಗಿದೆ ಸ್ವಾಮಿ. ಮಾದೇಪುರ ಕ್ಷೇತ್ರದಲ್ಲಿ ಇವತ್ತು ನಮಗೇನೋ ಸರ್ಕಾರ ಕಡೆಯಿಂದ ಇವತ್ತು ನಮಗೆ ನ್ಯಾಯ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಉಡಿ ಚಿನ್ನಣ್ಣವ್ರ ಹತ್ರ ಪ್ರತಿಯೊಬ್ಬರು ಬಂದಿದ್ದೀವಿ. ಏನೋ ಇವತ್ತು ನಮಗೆ ಜೀವನ ಮಾಡೋಕ್ಕೆ ಅವಕಾಶತೆ ಕೊಡಿ ಸ್ವಾಮಿ. ನಮಸ್ಕಾರ. ನಮ್ಮ ಹೆಸರು ರತ್ನಮ್ಮ ಅಂತ. ನಾವು ಓದಿಲ್ಲ ಸ್ವಾಮಿ, ನಾವು ವಿದ್ಯಾವಂತರಲ್ಲ. ನಾವು ಫುಟ್ಪಾತ್ ನಂಬ್ಕೊಂಡು ಜೀವನ ಮಾಡೋರು. ನಮ್ಮಂಗೆ 100 ಜನ ಇದ್ದಾರೆ, 1000 ಜನ ಇದ್ದಾರೆ ಸ್ವಾಮಿ. ನಮ್ಮನ್ನ ಅದು ಬಿಟ್ಟರೆ, ನಮಗೆ ಬೀದಿ ಬದಿ ವ್ಯಾಪಾರ ಬಿಟ್ಟರೆ ನಮ್ಗೆ ಬೇರೆ ಉದ್ಯೋಗ ಇಲ್ಲ. ನಮಗೆ ಓದಿದರೆ ಯಾವುದಾದ್ರೂ ಕಂಪ್ನಿನಲ್ಲಿ ಹೋಗಿ ಮಾಡ್ಬೋದು, ನಮ್ಮನ್ನು ಯಾವ ಕೆಲಸಕ್ಕೂ ತೊಗೊಳ್ಳಲ್ಲ. ನಮ್ಮ ಮಕ್ಕಳ ಗತಿ ಏನು, ಇರೋರು ಬರೋ ಗತಿ ಏನು, ನಾವು ಬದುಕೋದು ಹೆಂಗೆ? ನಿಮ್ಮ ಆದೇಶದ ಪ್ರಕಾರ ನಿಮ್ಮ ಉಲ್ಲಂಘನೆ ಮಾಡಲ್ಲ, ಕಾನೂನದ ಉಲ್ಲಂಘನೆ ಮಾಡೋದಿಲ್ಲ. ನಾವು ನಮ್ಮನ್ನು ಬದುಕಕ್ಕೆ ಬಿಡ್ರಿ. ನಮ್ಗೆ ತುಂಬ ಕಷ್ಟ ಆಗ್ತಾಯಿದೆ. ವಾರದಿಂದ ನಾವು ಫೈನಾನ್ಸ್ ಕಟ್ಟಬೇಕು. ನಮ್ಮ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ನಿಮಗೆಲ್ಲ ಇದನ್ನ ನಂಬ್ಕೊಂಡು ಜೀವನ ಮಾಡೋರನ್ನ ನಮ್ಮ ಜೀವನನೇ ಬೀದಿಗೆ ತಂದುಬಿಟ್ರಲ್ಲ. ನಾವು ಎಲ್ಲಿ ಹೋಗ್ಬೇಕು? ನಮ್ಗಿದೆಲ್ಲ ಏನಕ್ಕೆ ಕೊಟ್ಟಿದ್ದೀರಾ ಹೇಳಿ? ಫುಟ್ಪಾತ್ ನಂಬ್ಕೊಂಡು ನಾವು ಬದುಕೋರು. ನಾವು ನಮ್ಮನ್ನು ಅಲ್ಲಿಂದಲೇ ಅಲ್ಲ, ಇದು ನೀವು ತೆರಗಳು ಮಾಡಿಸ್ರಿ ಅಂದರೆ ನೀವೆಲ್ಲ ತೆಗಿಸ್ಬೇಕಾಗುತ್ತೆ. JCBಗಳಿಂದ ಹೊಡ್ಸೋದೇನಕ್ಕೆ? ನಮ್ದು ಇವತ್ತು 100 ರೂಪಾಯಿ ಅಂದರೆ 1000 ರೂಪಾಯಿ ನಾವು ಖರ್ಚು ಮಾಡಿ ಲಕ್ಷ 1 ಲಕ್ಷನೇ ಹಾಕಿದ್ದೀವಿ ಬಡವ. ನಾವು ಬಡವರು ಅಷ್ಟು ಬಂಡವಾಳ ಹಾಕಿ ನಾವು ಬೀದಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ರೆ ಅದನ್ನೂ ನೀವು ಕಿತ್ಕೊಂಡ್ಬಿಟ್ರೆ ನಾವೆಲ್ಲೋಗ್ಬೇಕು?